ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಗಡಿ ವಿವಾದದ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ. ಅನೇಕ ವರ್ಷಗಳ ಕಾಲ ವಿವಾದ ಇತ್ಯರ್ಥಕ್ಕಾಗಿ ಹಾಕಿಕೊಂಡಿದ್ದಂಥ ಅರ್ಜಿಯ ವಿಚಾರಣೆ ನಾಳೆ ಬರುತ್ತೆ. ಮಹಾರಾಷ್ಟ್ರದ ಗಡಿ ಖಾತೆಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಸಿಎಂ. ಬೆಳಗಾವಿ ನೆಲದಲ್ಲೇ ನಿಂತುಕೊಂಡು ಮಹಾರಾಷ್ಟ್ರಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ. ಮಹಾರಾಷ್ಟ್ರ ವಿರುದ್ಧ ಪ್ರಬಲ ವಾದ ಮಂಡನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಬಲ ವಾದದ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕರ್ನಾಟಕದ ಪರ ಒಳ್ಳೆಯ ವಕೀಲರಿದ್ದಾರೆ. ದೆರ್ ಇಸ್ ನೋ ಕೇಸ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಹಾರಾಷ್ಟ್ರದವರಿಗೆ ಗಡಿ ವಿವಾದ ಕೇಸ್ ಹಾಕೋದಕ್ಕೆ ಬರೋದಿಲ್ಲ, ಮೊದಲು ಕೇಸ್ ದಾಖಲಿಸಲು ಬರುತ್ತೋ ಇಲ್ವೋ ಅಂತ ತೀರ್ಮಾನಿಸಬೇಕಲ್ವಾ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಬಿಕಾಸ್ ದೇರ್ ಇಸ್ ನೋ ಕೇಸ್, ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಬಿಕಾಸ್ ದೇರ್ ಇಸ್ ನೋ ಕೇಸ್, ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಇತ್ಯರ್ಥ ಆಗುತ್ತೆ ಅಥವಾ ಅನೇಕ ವರ್ಷಗಳ ಹಿಂದೆ ಸಲ್ಲಿಕೆ ಆಗಿರುವಂಥ ದೂರಿದು ನಾಳೆ ವಿಚಾರಣೆಗೆ ಬರುತ್ತೆ, ವಾದ ಪ್ರತಿವಾದ ನಡೆಯುತ್ತೆ, ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮುಖ್ಯಮಂತ್ರಿ ಅವರು ಮಾತನಾಡುವ ದಾಟಿ ನೋಡ್ತಾ ಇದ್ದರೆ ಮಹಾರಾಷ್ಟ್ರದವರು ಸಲ್ಲಿಕೆ ಮಾಡಿರುವಂಥ ಕೇಸೇ ಊರ್ಜಿತವಾಗೋದಿಲ್ಲ ಅಂತ ಹೇಳಿ ಏನೆಲ್ಲ ಆಗಬಹುದು ನಾಳೆ ಸಿನಾರಿಯೋ ಅಂತ ಹೇಳಿ. ದಶರಥ್, ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಗಡಿ ವಿವಾದ ಇರ್ತಕ್ಕಂಥದ್ದು ಕಳೆದ 7 ದಶಕಗಳಿಂದ ಒಂದು ಗಡಿ ವಿವಾದ ಇದೆ. ಸುಪ್ರೀಂ ಏನು ಪ್ರಮುಖವಾಗಿ ಏನು ಭಾಷಾವಾರು ಪ್ರಾಂತ ರಚನೆ ಆದ ಬಳಿಕ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಗಡಿ ವಿವಾದ ಸೃಷ್ಟಿಯಾಗಿರ್ತಕ್ಕಂಥದ್ದು. 2004ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ದಾಖಲಿಸುತ್ತೆ. ಆ ಅರ್ಜಿಯಲ್ಲಿ ಬೆಳಗಾವಿ ಸೇರಿದಂತೆ ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರು ಇರ್ತಕ್ಕಂಥ ಪ್ರದೇಶಗಳಿದ್ದಾವೆ, 865 ಪ್ರದೇಶಗಳು ಮಹಾರಾಷ್ಟ್ರ ಸೇರ್ಬೇಕು ಅನ್ನೋ ಒಂದು ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದೇ 2024ರಿಂದ ಇಲ್ಲಿಂದ 2026ವರೆಗೆ ಇಲ್ಲಿವರೆಗೂ ಕೂಡ ಒಂದು ಅರ್ಜಿ ಏನು ವಿಚಾರಣೆಗೆ ಬಂದಿಲ್ಲ. ಪ್ರಮುಖವಾಗಿ ಮಹಾರಾಷ್ಟ್ರ ಸಲ್ಲಿಸಿದಂತ ಅರ್ಜಿ ಏನಿದೆ ನಾಳೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಏನು ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ ಅಂತ ಹೇಳ್ಬೋದು. ದ್ವಿಸದಸ್ಯ ಪೀಠ ಅಂದ್ರೆ ಇಬ್ಬರು ನ್ಯಾಯಾಧೀಶರು ಇರ್ತಕ್ಕಂಥ ಪೀಠ ಮುಂದೆ ಒಂದು ಅರ್ಜಿ ಬರುತ್ತೆ. ಅಲ್ಲಿ ಒಂದು ಅರ್ಜಿ ಮಹಾರಾಷ್ಟ್ರ ಸಲ್ಲಿಸಿದಂತ ಅರ್ಜಿ ಏನಿದೆ ಈ ಅರ್ಜಿ ಸ್ವೀಕೃತ ಆಗುತ್ತಾ ಅಥವಾ ತಿರಸ್ಕಾರ ಆಗುತ್ತಾ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕ ಕೂಡ ಒಂದು ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನಿದೆ ಈ ಗಡಿ ವಿವಾದ ಈ ಒಂದು ಗಡಿ ರೇಖೆಯನ್ನು ಗುರುತಿಸುವಂತ ಪರಮಾಧಿಕಾರಿ ಇರ್ತಕ್ಕಂಥದ್ದು ಸಂಸತ್ತಿಗೆ ಹೊರತಾಗಿ ನ್ಯಾಯಾಂಗಕ್ಕಲ್ಲ ಅನ್ನೋಂತ ಒಂದು ನಿಟ್ಟಿನಲ್ಲಿ ಒಂದು ಅರ್ಜಿ ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಮಹಾರಾಷ್ಟ್ರ ಸಲ್ಲಿಕೆ ಮಾಡಿದಂತ ಅರ್ಜಿ ಏನಿದೆ ಅರ್ಜಿ ವಿಚಾರಣೆ ಒಂದ್ ವೇಳೆ ಪೀಠದ ಮುಂದೆ ಬಂದಾಗ ಪೀಠ ಒಂದು ಅರ್ಜಿ ವಿಚಾರಣೆ ನಡೆಸಿ ಪರ ಮತ್ತು ವಿರೋಧವಾದಂತ 2 ರೀತಿಯ ಒಂದು ವಾದಗಳನ್ನ ಆಲಿಸುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಅಥವಾ ನಾಳೆ ಕೂಡ ಏನು ಈ ಒಂದು ಗಡಿ ವಿವಾದದ ಅರ್ಜಿ ಏನಿದೆ ಅರ್ಜಿಯನ್ನ ಏನಾದ್ರು ಮುಂದಕ್ಕೆ ಹಾಕಿದ್ರೆ ಮತ್ತೆ ಈ ಒಂದು ಗಡಿ ವಿವಾದ ಮತ್ತೆ ಕಗ್ಗಟ್ಟಾಗತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಯಾವುದೇ ರೀತಿಯ ಒಂದು ಗಡಿ ವಿವಾದ ಕೇಸ್ ಇಲ್ವೇ ಇಲ್ಲ. ಜೊತೆಗೆ ಈ ಒಂದು ಮಹಾರಾಷ್ಟ್ರ ಸಲ್ಲಿಕೆ ಮಾಡಿದಂತ ಅರ್ಜಿ ಏನಿದೆ ಅರ್ಜಿ ಊರ್ಜಿತ ಆಗುತ್ತಾ ಇಲ್ವೋ ಅನ್ನೋದು ಕೂಡ ಮೊದಲು ತೀರ್ಮಾನ ಆಗಬೇಕು. ಅದಾದ ಬಳಿಕ ಅದರ ವಿಚಾರಣೆ ಸುಪ್ರೀಂ ಕೋರ್ಟ್ ನಡೆಯುತ್ತೆ ಅಂತ ಹೇಳ್ಬೋದು. ಆದ್ರೆ ಗಡಿ ವಿವಾದ ವಿಚಾರದಲ್ಲಿ ಕರ್ನಾಟಕ ಏನು ಪ್ರಬಲವಾದಂತಹ ವಾದ ಮಂಡನೆ ಆಗಿರ್ಬೋದು, ಕರ್ನಾಟಕ ತನ್ನ ಪಕ್ಷವನ್ನು ಇಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೆ. ಅದಕ್ಕಾಗಿ ಉತ್ತಮವಾದಂತಹ ಲಾಯರ್ ಗಳನ್ನ ಅಲ್ಲಿ ನೇಮಕ ಈಗಾಗಲೇ ಲಾಯರ್ ತಂಡ ಕೂಡ ಒಂದು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಉಸ್ತುವಾರಿಯನ್ನ ಗಡಿ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ವಹಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಾನೂನು ಸಚಿವರು ಕೂಡ ಹೌದು ಮತ್ತು ಗಡಿ ವಿವಾದ ವಿಚಾರವಾಗಿ ಉಸ್ತುವಾರಿ ಕೂಡ ಅವರೇ ವಹಿಸಿಕೊಂಡಿರ್ತಕ್ಕಂಥದ್ದು. ಕಳೆದ ಕೆಲವು ದಿನ ಹಿಂದೆ ಅಷ್ಟೇ ಉನ್ನತ ಮಟ್ಟದ ಅಧಿಕಾರಿ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಗಡಿ ವಿವಾದ ಅರ್ಜಿ ಏನಿದೆ ಅರ್ಜಿ ವಿಚಾರಣೆಗೆ ಬರುತ್ತಾ, ಒಂದ್ ವಿಚಾರಣೆ ಬಂದ್ರೆ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ವಿಚಾರಣೆ ಆರಂಭ ಆಗುತ್ತೆ, ಅಥವಾ ಈ ಮಹಾರಾಷ್ಟ್ರದ ಅರ್ಜಿ ಏನಾದ್ರು ಊರ್ಜಿತಗೊಳಿಸಿದ್ರೆ
ಆಗ ಒಂದು ಗಡಿ ವಿವಾದದ ಏನು ವಿವಾದದಿಂದ ಅದಕ್ಕೊಂದು ಮತ್ತೊಂದು ರೀತಿಯ ಒಂದು ಸ್ವರೂಪ ಬರುತ್ತೆ ಅಂತ ಹೇಳ್ಬೋದು. ಒಂದ್ ವೇಳೆ ನಾಳೆ ಏನಾದ್ರು ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರದ ಅರ್ಜಿಯನ್ನ ಅನೂರ್ಜಿತಗೊಳಿಸಿದ್ರೆ ಆಗ ಒಂದು ಗಡಿ ವಿವಾದ ವಿಚಾರ ಇಲ್ಲೇ ಕೂಡ ಅಂತ್ಯ ಆಗುವಂತ ಸಾಧ್ಯತೆ. ಆದ್ರೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಇರ್ತಕ್ಕಂಥ ಗಡಿ ವಿವಾದ ಏನಿದೆ ಇದು ರಾಜಕೀಯವಾಗಿ ಸಾಕಷ್ಟು ಒಂದು ಕೆಸರಾಟಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಚುನಾವಣೆ ಬಂದಂತ ಸಂದರ್ಭ ಆಗಿರ್ಬೋದು, ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು, ನಾಡು ನುಡಿ ಮತ್ತು ಭಾಷಾ ವಿವಾದವನ್ನು ಮುಂದಿಟ್ಟುಕೊಂಡು ಮಹಾರಾಷ್ಟ್ರದ ನಾಯಕರು ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳುವಂತ ಪ್ರಯತ್ನ ಈ ಹಿಂದೆ ಕೂಡ ಅನೇಕ ಬಾರಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಕೇಂದ್ರ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸುತ್ತೆ. ಯಾಕಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಎರಡು ರಾಜ್ಯಗಳ ಮಧ್ಯೆ ಒಂದಿಷ್ಟು ಉದ್ವಿಗ್ನವಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಆಗ ಇದೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಅಂದಿನ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು ಕರೆಸಿ ಒಂದು ಸಭೆ ನಡೆಸ್ತಾರೆ. ಜೊತೆಗೆ ಎರಡು ರಾಜ್ಯಗಳು ಕೂಡ ಒಟ್ಟಾಗಿ ಒಂದು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸ್ತಾರೆ. ಎರಡು ರಾಜ್ಯಗಳು ಸಮನ್ವಯ ಸಮಿತಿಗಳು ಮಾಡಬೇಕು, ಅಧಿಕಾರಿಗಳು ನೇಮಕ ಮಾಡ್ಬೇಕಂತೇಳಿ. ಆದ್ರೆ ಅಮಿತ್ ಶಾ ಭೇಟಿ ಆದ ಬಳಿಕ ಅದು ಯಾವುದನ್ನು ಕೂಡ ಎರಡು ರಾಜ್ಯಗಳು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಿಲ್ಲ. ಹಾಗಾಗಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದನ್ನ ಆಧರಿಸಿ ಮುಂದೆ ಗಡಿ ವಿವಾದ ವಿಚಾರವಾಗಿ ಒಂದು ರಾಜ್ಯ ಸರ್ಕಾರ ತನ್ನ ನಿಲುವು ಕೂಡ ಮತ್ತಷ್ಟು ಸ್ಪಷ್ಟಗೊಳಿಸುವಂತ ಸಾಧ್ಯತೆ ಇರ್ತಕ್ಕಂಥದ್ದು ದಶರಥ್. ಹಾಗಾಗಿ ಕರ್ನಾಟಕ ಮಹಾರಾಷ್ಟ್ರ ಎರಡು ಗಡಿಯಲ್ಲಿ ಕೂಡ ಒಂದು ಮುಂಜಾಗ್ರತಾ ಕ್ರಮವಾಗಿ ಅಲರ್ಟ್ ಮಾಡುವಂತ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇದೆ ಪ್ರಭು ದಶರಥ್. ಥ್ಯಾಂಕ್ ಯು ಶ್ರೀಧರ್, ನಿಮ್ಮ ಮಾಹಿತಿಗೆ.